ಪ್ರಸನ್ನ ಚನ್ನಕೇಶವ ಸ್ವಾಮಿ ದೇವಾಲಯ ಜಾತವಾರ ಗ್ರಾಮದಲ್ಲಿ 105ನೇ ವರ್ಷದ ಅದ್ದೂರಿ ಬ್ರಹ್ಮ ರಥೋತ್ಸವ ಆಚರಣೆ. ಜಾತವಾರ ಗ್ರಾಮಸ್ಥರು ತಮ್ಮ ಪುರಾತನ ಕಾಲದಿಂದ ಈ ರಥೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಂಡು ಬಂದಿರ್ತಾರೆ ಎಂದು ನಮ್ಮ ಜಾತವಾರ ಗ್ರಾಮದ ಹಿರಿಯರು ಮತ್ತು ಯುವಕರು ಎಲ್ಲ ಸೇರ್ಕೊಂಡು ಈ ವರ್ಷ 105ನೇ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ನಡೆಸಿದ್ದೇವೆ. ಶ್ರೀ ಪ್ರಸನ್ನ ಕೇಶವ ಸ್ವಾಮಿ ದೇವರ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಭಕ್ತಾದಿಗಳು ಶ್ರದ್ಧೆ ಭಕ್ತಿಯಿಂದ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಭಕ್ತಾದಿಗಳನ್ನು ಸೇರಿಸಿ ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಜನ ಗಮನ ಸೆಳೆಯುವ ಕೆಲಸ ಮಾಡ್ತೇವೆ. ಬಂದಂತ ಭಕ್ತಾದಿಗಳಿಗೆ ಅನ್ನ ಸಮರ್ಪಣೆ ಸಹ ಆಯೋಜನೆ ಮಾಡಲಾಗಿದೆ ಅಂತ ವೆಂಕಟೇಶ್ ತಿಳಿಸಿದ್ರು. ಇದೇ ಊರಿನ ಗ್ರಾಮಸ್ಥರು ವೇದವಲ್ಲಿ ಸಮೇತ ಶ್ರೀ ಪ್ರಸನ್ನಕೇಶವ ಸ್ವಾಮಿ ಬ್ರಹ್ಮ ರಥೋತ್ಸವ 105ನೇ ಬ್ರಹ್ಮ ರಥೋತ್ಸವ ಇದ್ದು ಹೆಂಗೆ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ತಾತನವರು ಅಪ್ಪನವರೆಲ್ಲ ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ. ನಾವು ಅವರಾದ್ಮೇಲೆ ನಾವು ಒಂದು 26-30 ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾಯಿದ್ವಿ. ಮತ್ತು ಈಗ ಗ್ರಹಣ ಬಂದಿದೆ ಈ ಸಾರಿ. ನಾವೇನು ಗ್ರಹಣ ಯಾವತ್ತೂ ನೋಡಿಲ್ಲ ನಾವು ಹುಡುಗಾಗಿಂದ. ಅದು ಗ್ರಹಣ ಬಂದಿದ್ದಕ್ಕೋಸ್ಕರ ಈ ಮಧ್ಯಾಹ್ನ ಅಲ್ಲಿವರೆಗೂ ಎಳೆದಿಟ್ಟು ಆಮೇಲೆ ಮಧ್ಯಾಹ್ನ ಮೇಲೆ ನಾವು ರಥ ಊರು ಗ್ರೌಂಡ್ ತಗೊಂಡು ಬರ್ತಾಯಿದ್ವಿ. ಆದರೆ ಈ ಸಾರಿ 11:30ಗೆ ತೇರು ಬಂದುಬಿಡಬೇಕು, 3 ಗಂಟೆಗೆ ಕ್ಲೋಸ್ ಮಾಡಬೇಕು ಬಾಗಿಲು ಅಂತ ಹೇಳಿ. ಮತ್ತೆ 6 ಗಂಟೆಗೆ ತೆಗಿತಾರೆ. ಈಗ ಅನ್ನ ಸಂತರ್ಪಣೆ ಎಲ್ಲ ಆಗ್ತಾಯಿದೆ. ಮತ್ತು 3 ಗಂಟೆವರೆಗೂ ಅನ್ನ ಸಂತರ್ಪಣೆ ಮಾಡಿ ಕ್ಲೋಸ್ ಮಾಡಿ ಮತ್ತೆ ರಾತ್ರಿ 6 ಗಂಟೆಗೆ ಸಾಯಂಕಾಲ 6 ಗಂಟೆಗೆ ಮತ್ತೆ ಅನ್ನ ಸಂತರ್ಪಣೆ ಎಲ್ಲ ಇರ್ತದೆ. ನಾಟಕ ಇದೆ, ಮತ್ತು ಪಲ್ಲಕ್ಕಿ ಇದೆ, ಉತ್ಸವ ಇದೆ. ಮತ್ತು ಇದು ಹೆಂಗೆ ಆಚರಣೆ ಮಾಡ್ತಾಯಿದ್ರು ಅಂದರೆ ನಮ್ಮ ಊರಿನ ಹಬ್ಬ ಇದು. ನಮ್ಮ ತಾತ ಮುತ್ತಾತ ಕಾಲ ಇಲ್ಲಿ ಬಂದಿದ್ದೀವೋ ಎಲ್ಲ ಹೆಣ್ಮಕ್ಳು ಎಲ್ಲೆಲ್ಲಿ ಹೋಗಿದ್ದಾರೆ, ಎಲ್ಲೆಲ್ಲಿ ಕೊಟ್ಟಿದ್ದಾರೆ, ಎಲ್ಲಿ ಮದುವೆ ಆಗಿದ್ದಾರೆ, ಬೆಂಗಳೂರು ಮೈಸೂರು ಎಲ್ಲಿದ್ರೂ ಎಲ್ಲ ಬರ್ತಾರೆ ಇದಕ್ಕೆ ರಥೋತ್ಸವ. ಅದು ಅಷ್ಟು ನೋಡೋದಕ್ಕೆ ನಮ್ಗೆ ಸಂತೋಷ ಆಗುತ್ತೆ. ಎಲ್ಲ ಬಂದು ರಥಕ್ಕೆ ಕೈ ಹಾಕಿ ಇಲ್ಲಿ ಹಾಕ್ತಾರೆ. 3,000-4,000 ಜನ ಸೇರ್ತಾರೆ. ಬಟ್ ಇಲ್ಲಿಗೆ ಸೇರ್ತಾ ಇದ್ದಾರೆ, ಇಲ್ಲಿಂದ ಜಾಸ್ತಿ ಸೇರ್ತಾರೆ. ಸಾಯಂಕಾಲ ರಾತ್ರಿ ಎಲ್ಲ ಬರ್ತಾ ಇರ್ತಾರೆ. 3,000 ಜನ ಅಂದಾಜು. ನಾವು 3,000 ಜನಕ್ಕೆ ತಿಂಡಿ ಎಲ್ಲ ಮಾಡಿಸಿದ್ವಿ, ಸಂಜೆನೂ ಮಾಡಿಸಿದ್ದೀವಿ. ಮತ್ತು ಎಲ್ಲ ದಾನಿಗಳು ಯಾರು ನಾವು ಇನ್ವಿಟೇಟ್ ಮಾಡಿದ್ವಿ ಅವರೆಲ್ಲ ಬರ್ತಾರೆ. ಅವ್ರಿಗೆಲ್ಲ ಗೌರವ ಕೊಟ್ಟು ಕಳಿಸ್ತಾರೆ. ಖುಷಿ ಆಗ್ತದೆ, ಸಂತೋಷ ಆಗ್ತಾಯಿದೆ. ಯಾವತ್ತೂ ಇಷ್ಟು ಜನ ನೋಡಿರಲಿಲ್ಲ. ಇವತ್ತು ಅದ್ದೂರಿಯಾಗಿ ಜನ ತುಂಬ ಗ್ರ್ಯಾಂಡಾಗಿದೆ, ತುಂಬ ಜನ ಸೇರಿದ್ದಾರೆ. ಖುಷಿ ಆಗ್ತದೆ. ಬೆಳಗ್ಗೆಯಿಂದ ಮಾಮೂಲಿ ಕಾರ್ಯಕ್ರಮಗಳೇನಂದ್ರೆ ಇದು ದೇವಸ್ಥಾನ ಪೂಜೆ, ಮೆರವಣಿಗೆ, ದೇವರ ಮಾಡಿ ಒಂದು ರಥಕ್ಕೆ ಅಲಂಕಾರ ಮಾಡಿಸಿದ್ವಿ, ಊಟ ಮಾಡಿಸಿದ್ವಿ. ಮತ್ತು ಇವಾಗ ರಥ ಎಲ್ಲ ಬಂದಿದೆ, ಹೋಮ ಅಭಿಷೇಕ ಎಲ್ಲ ಏನು ಕಾರ್ಯಕ್ರಮಗಳೇನಿದೆ ಅದು ಅದ್ದೂರಿಯಾಗಿ ಮಾಡಿಸ್ತಾರೆ. ಜಾತವಾರ ಗ್ರಾಮದಲ್ಲಿ ವಿಶ್ವಾವಸನಾಮ ಸಂವತ್ಸರದ 105ನೇ ಬ್ರಹ್ಮೋತ್ಸವ ಇಂದಿನ ಬೆಳಗ್ಗೆನೇ ಪ್ರಾರಂಭವಾಗಿ ಈಗ ಸುಸಂಪನ್ನವಾಗುತ್ತಾ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ಸಾವಿರಾರು ಜನ ಸೇರಿ ದೇವರ ದರ್ಶನವನ್ನು ಪಡೆದು ಹಾಗೆಯೂ ಭಗವತ್ ಪ್ರಸಾದಾದಿಗಳನ್ನು ಸ್ವೀಕರಿಸುತ್ತಾ ಈ ಒಂದು ಬ್ರಹ್ಮರಥೋತ್ಸವ ಶೀಘ್ರವಾಗಿ ನಡೆಯುವುದಕ್ಕೆ ಚಂದ್ರಗ್ರಹಣದ ಒಂದು ನಿಮಿತ್ತ ಶೀಘ್ರವಾಗಿ ಕಾರ್ಯಕ್ರಮವನ್ನು ಮುಗಿಸಬೇಕು ಅನ್ನತಕ್ಕಂಥ ಆಗಮಶಾಸ್ತ್ರವಿರುವ ಕಾರಣದಿಂದ ಶೀಘ್ರವಾಗಿ ಸ್ವಾಮಿಯನ್ನು ನಡೆಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಬಹಳ ಶೀಘ್ರವಾಗಿ ನಡೆದರೂ ಕೂಡ ಎಲ್ಲ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ
ಭಾಗವಹಿಸಿ ಭಗವಂತನಿಗೆ ಪಾತ್ರರಾಗಿ ಪ್ರಸಾದಾದಿಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ಬಹಳ ವಿಜೃಂಭಿತವಾಗಿ ಎಲ್ಲರೂ ಕೂಡ ಸಮಾರಾಧನೆ ನಡೀತಾ ಇದೆ ಮತ್ತು ವಿಶೇಷವಾಗಿ ಜನಸಂದೋಹದಿಂದ ನೆರೆದು ಭಗವಂತನ ದರ್ಶನವನ್ನು ಪಡೆಯುತ್ತಾ ಇದ್ದಾರೆ. ಎಲ್ಲ ಭಕ್ತರು ಕೂಡ ಜಾತವಾರ ಶ್ರೀ ಪ್ರಸನ್ನಲಿಂಗ ಸ್ವಾಮಿಯವರ ಕೃಪಾ ಕಟಾಕ್ಷ ಬೀಳಲಿ ಎಂಬುದಾಗಿ ನಮ್ಮ ಗ್ರಾಮಸ್ಥರ ಪೂರ್ವಕವಾಗಿ ಶಿವೈನವೇಶ್ವರ ಸಮಿತಿಯ ಪರವಾಗಿ ಹಾಗೂ ನಮ್ಮ ಧರ್ಮಕರ್ತರ ಮಂಡಳಿ ಯಜ್ಞಾಚಾರ್ಯರ ಪರವಾಗಿ ಶಾಸನಗಳನ್ನು ಆಶೀರ್ವಾದಗಳನ್ನು ಅನುಗ್ರಹಿಸಿದರು. ಜೈ ಶ್ರೀಮಂತ ಚಕ್ರಪಾಣಿ ಆಚಾರ್ಯ ಇಲ್ಲಿನ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ಯಜ್ಞಾಚಾರ್ಯರಾಗಿ ಎಲ್ಲರ ಅಭಿಮಾನದಿಂದ ನಾವು ಒಂದು ಕೈಂಕರ್ಯ ಮಾಡುತ್ತಿರುವ ವಿಚಾರ. ಇದಕ್ಕೆ 45 ವರ್ಷಗಳಿಂದ ಹಿಂದೆ ನಾವು ಪ್ರಧಾನ ಅರ್ಚಕರಾಗಿ ಇಲ್ಲಿ ಭಗವತ್ ಸೇವೆಯನ್ನು ನಡೆಸುತ್ತಾ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸುತ್ತಾ ಇವಾಗಲೂ ಕೂಡ ಅವರ ಕೈಂಕರ್ಯವನ್ನು ನಡೆಸುವ ಭಾಗ್ಯ ಭಕ್ತಾದಿಗಳಿಂದ ನಮಗೆ ಲಭ್ಯವಾಗಿದೆ ಅಂತ ಸಂತೋಷ ಪಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನೆರವೇರಿರತಕ್ಕಂತಹ ಈ ನಮ್ಮ TV ನ್ಯೂಸ್ ಚಾನಲ್ ಅವರಿಗೂ ಕೂಡ ನಮ್ಮ ಪ್ರಸನ್ನ ಕೇಶವ ಸ್ವಾಮಿಯವರ ಅನುಗ್ರಹ ಸಂಪೂರ್ಣವಾಗಿದ್ದು ವಿಶೇಷವಾಗಿ ಅವರ ಒಂದು ಕಾರ್ಯಕ್ರಮಗಳು ವಿಸ್ತೃತವಾಗಿ ನಡೆಯಲಿ ಅಂತ ನಮ್ಮ ವಿಶೇಷವಾದ ಜಂಗಾಲಹಳ್ಳಿ ಅಶ್ವಥ್, ಪವನ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.